ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮಾ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮ ನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ವಿಷ್ಟೋ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ ವಾಯುರ್ದೇವದೇವೋ ವಿಶಿಷ್ಟಃ ಉಮಾ ವೈವಾಕ್ ಸಮುದ್ದಿಷ್ಟಾ ಮನೋ ರುದ್ರ ಉದಾಹೃತಃ ತದೇತನ್ಮಿಥುನಂ ಜ್ಞಾತ್ವಾ ನ ದಾಂಪತ್ಯಾದ್ವಿಹೀಯತೆ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1273ನೇ ಅನುಶಾಸನ ಪರ್ವದ 206ನೇ ಭಾಗವನ್ನ ಇವತ್ತು ನಾವು ನೋಡುವರಿದ್ದೇವೆ. ಅದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 233ನೇ ಅಧ್ಯಾಯ. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಇದು 246ನೇ ಅಧ್ಯಾಯ. ವೈಷ್ಣವ ಪಾಠದಲ್ಲಿ 231ನೇ ಅಧ್ಯಾಯ. ಮಹಾಭಾರತಸ್ಯ ಅನುಶಾಸನ ಪರ್ವಣಃ ಯೋಯಂ ಸಂವಾದಃ ವೇದವಾಣಿನ್ಯಾಃ ಶಿವಾನ್ಯಾಃ एवं वर्णत्रयात्मकस्य शिवस्य च समवर्तत तमेव संवादं व्यासेन अनुक्तं भीष्मेण च स्वपौत्राय युधिष्ठिराय सानुजाय कथितम् सर्वे वयमपि श्रुत्वा श्रेयो भागिनः भवेम इति चिन्तयन्तः अत्र खलु उपतिष्ठामहे सर्वेपि. कपिलादिभिः आचार्यैः योऽयं सांख्यधर्मः प्रणीतः अयमेव शिवेन शिवानीं प्रति न्यरूप्यत. पुनरेवं महेश्वरः आह महेश्वरीम्. सांख्यधर्मस्तु इदानीं निरूप्यते. इदानीं निरूप्यते योगधर्मः. ಈ ಯೋಗ ಅನ್ನೋದು ಎರಡು ರೀತಿಯಾಗಿದೆ. ಋಷಿಗಳು ಇದನ್ನ ಸ್ವೀಕರಿಸಿದ್ದಾರೆ. ಶಾಸ್ತ್ರಕ್ಕನುಸಾರವಾಗಿ ಏನೊಂದು ನಡತೆಯನ್ನ ನಾವು ಕಾಣ್ತೀವಿ, ಅದು ಎರಡು ಯೋಗಗಳಲ್ಲೂ ಕಾಣಿಸುವಂಥದ್ದೇ ಆಗಿದೆ. ಅಣಿಮ ಮೊದಲಾದ 8 ಐಶ್ವರ್ಯಗಳೇನಿವೆ, ಅಣಿಮ, ಮಹಿಮಾ, ಲಘಿಮ, ಗರಿಮ ಮೊದಲಾದದ್ದು, ಅದನ್ನ ಸಾಧಿಸಿಕೊಳ್ಳಿಕ್ಕಾಗಿ ಆ ಸಿದ್ಧಿಗಳನ್ನು ಕೈವಶ ಮಾಡಿಕೊಳ್ಳಿಕ್ಕಾಗಿ ಯೋಗವನ್ನು ಮಾಡಬೇಕು ಅಂತ ಒಂದು ಕೇಳಿ ಬರ್ತದೆ. ಜ್ಞಾನಂ ಸರ್ವಸ್ಯ ಯೋಗಸ್ಯ ಮೂಲಮಿತ್ಯವಧಾರಯ. ಈ ಯೋಗಕ್ಕೆ ಮೂಲ ಯಾವುದು? ಯೋಗವನ್ನು ಅನುಷ್ಠಾನ ಮಾಡಬೇಕು ಅಂತ ಹೊರಟವನು ಮೂಲತಃ ಯಾವುದನ್ನು ಸಂಪಾದನೆ ಮಾಡಬೇಕು ಅಂದ್ರೆ ಜ್ಞಾನವನ್ನೇ ಸಂಪಾದನೆ ಮಾಡಬೇಕು. ಮತ್ತೆ ನಾನಾ ಥರದ ವ್ರತ ಉಪವಾಸ ನಿಯಮಗಳ ಮೂಲಕ ಸಂಪಾದಿಸಿದಂತಹ ಜ್ಞಾನವನ್ನ ನಾವು ಸ್ಥಿರೀಕರಿಸಿಕೊಳ್ಬೇಕು.
ಕರ್ಮಗಳು ಇರುವುದು ನಾವು ಈಗ ಗಳಿಸಿರುವಂತಹ ಜ್ಞಾನವನ್ನ ಸ್ವಚ್ಛವಾಗಿ ಸ್ಥಿರವಾಗಿ ಇಟ್ಕೊಳ್ಳಿಕ್ಕಾಗಿ, ಮತ್ತೆ ಮುಂದೆ ಬರುವಂತಹ ಜ್ಞಾನವನ್ನ ಶುದ್ಧವಾದ ರೀತಿಯಲ್ಲಿ ಸ್ವೀಕಾರ ಮಾಡಲಿಕ್ಕಾಗಿ. ಬುದ್ಧಿ, ಮನಸ್ಸು ಇವುಗಳೆಲ್ಲವನ್ನು ನಮ್ಮದಾದಂತಹ ಏನೇನು ಇಂದ್ರಿಯಾದಿಗಳಿವೆ ಅವನ್ನೆಲ್ಲ ಪರಮಾತ್ಮನಲ್ಲಿ ತೊಡಗಿಸುವುದು, ಇದಕ್ಕೆ ಯೋಗ ಅಂತ ಹೇಳ್ತಾರೆ. ಜ್ಞಾನಮೇತತ್ತು ಯೋಗಿನಾಂ, ಇದನ್ನೇ ಯೋಗಿಗಳು ಜ್ಞಾನ ಅಂತ ಕೂಡ ಹೇಳ್ತಾರೆ. ನಿತ್ಯ ಸಾಧಕನಾದವನು ಜ್ಞಾನಿಗಳಾದ ಬ್ರಾಹ್ಮಣರನ್ನ, ಅಗ್ನಿಗಳನ್ನ, ದೇವತಾ ಸನ್ನಿಧಾನವಿರುವಂತಹ ಪ್ರತಿಮಾಗಳನ್ನ, ಇವುಗಳೆಲ್ಲವನ್ನು ಕೂಡ ಪೂಜಿಸಬೇಕು. ದುಷ್ಟ ಆಲೋಚನೆಗಳನ್ನು ಬಿಡಬೇಕು. ದಾನ, ಅಧ್ಯಯನ, ಸತ್ಯವಚನ, ಆಹಾರ ಶುದ್ಧಿ ಇತ್ಯಾದಿ ಸದ್ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಯಾವತ್ತು ಅಲ್ಪಾಹಾರವನ್ನು ಸ್ವೀಕಾರ ಮಾಡಿ ಜಿತೇಂದ್ರಿಯನಾಗಿ ಯೋಗವನ್ನ ಅಭ್ಯಸಿಸಬೇಕು. ಅವದಧ್ಯಾನ್ ಮನಃಪೂರ್ವಂ ಮತ್ಸ್ಯ ಪಾತಮಿವಾಮಿಷಂ ಏಕಾಂತೆ ವಿಜನೆ ದೇಶೆ ಸರ್ವತಃ ಸಂವೃತೆ ಶುಚೌ. ಮೀನು ತನಗೆ ಆ ಗಾಳದಲ್ಲಿ ಸಿಗುವಂತಹ ಒಂದು ಮಾಂಸ ಏನಿದೆ, ಮಾಂಸ ಅಥವಾ ಹುಳ, ಅದರಲ್ಲಿ ಮನಸ್ಸನ್ನಿಟ್ಟು ಯಾವಾಗ ಅದನ್ನು ತಿಂದೇನೋ ಅಂತ ಕಾಯ್ತಾ ಇರ್ತದೆ, ಏಕಾಗ್ರವಾಗಿ ಅಲ್ಲಿರ್ತದೆ. ಆ ಗಾಳದಿಂದ ತನಗೆ ಬರುವಂತಹ ಆಪತ್ತನ್ನು ಕೂಡ ಅದು ತಿಳ್ಕೊಳ್ಳೋದಿಲ್ಲ. ಅದರ ಮನಸ್ಸೆಲ್ಲವೂ ಕೂಡ ಏಕಾಗ್ರವಾಗಿರ್ತದೆ ಆ ಗಾಳದಲ್ಲಿರುವಂತಹ ತನ್ನ ಆಮಿಷದ ಕಡೆಗೆ. ಅದರಂತೆ ಸಾಧಕನಾದವನು ಕೂಡ ತನ್ನ ಮನಸ್ಸನ್ನ ಒಂದು ಕಡೆ ನೆಲೆಗೊಳಿಸಬೇಕು. ಸಾಧಕನ ಈ ಮನಸ್ಸನ್ನ ಆ ಮೀನಿನ ಪ್ರವೃತ್ತಿಗೆ ಹೋಲಿಸಿದ್ದೇನಿದೆಯಲ್ಲ, ಮೀನು ಗಾಳದಲ್ಲಿ ಮನಸ್ಸನ್ನಿಟ್ಟು ಮುಂದೆ ಪತನಕ್ಕೆ ಗುರಿ ಆಗ್ತದೆ, ಅದು ಬೆಸ್ತರ ಬಂಧನಕ್ಕೆ ಗುರಿ ಆಗ್ತದೆ. ಅದರಂತೆ ಈ ಸಾಧಕನಾದವನು ತಾನೂ ಬಂಧನಕ್ಕೆ ಗುರಿ ಆಗಬೇಕು, ಆ ಪರಮಾತ್ಮನಲ್ಲೇ ತನ್ನ ಮನಸ್ಸನ್ನು ನೆಲೆಗೊಳಿಸಿ ಆಮೇಲೆ ಕಷ್ಟಕ್ಕೀಡಾಗಬೇಕು ಅಂತ ಅದರ ತಾತ್ಪರ್ಯ ಅಲ್ಲ. ಮನಸ್ಸನ್ನು ಏಕಾಗ್ರಗೊಳಿಸುವುದರಲ್ಲಿ ಮಾತ್ರ ಆ ದೃಷ್ಟಾಂತದ ತಾತ್ಪರ್ಯ. ಏಕಾಂತದ ಮತ್ತೆ ಸರ್ವತಃ ಸಂವೃತೆ, ಸುತ್ತಮುತ್ತಲು ತೆರೆದ ವಾತಾವರಣ ಇರಬಾರದು, ಮುಚ್ಚಿದಂತಹ ವಾತಾವರಣ ಇರಬೇಕು. ಅದರ ಮೇಲೆ ಅಂತ ಒಂದು ವಾತಾವರಣವನ್ನು ಆರಿಸಿಕೊಂಡು, ಪ್ರದೇಶವನ್ನು ಆರಿಸಿಕೊಂಡು ಕಲ್ಪಯೇದ್ ಆಸನಂ ತತ್ರ ಸ್ವಾಸ್ತೀರ್ಣಂ ಮೃದುಭಿಹಿ ಕುಶೈಹಿ, ಕೆಳಗೊಂದು ಆಸನವನ್ನ ನಾವು ಇಟ್ಕೊಳ್ಬೇಕು. ಅದರ ಮೇಲೆ ಮೃದುವಾದಂತಹ ದರ್ಭೆಗಳನ್ನ ಹರಡಬೇಕು. ಇಲ್ಲಿ ಕೆಳಗೆ ಆಸನ ಅಂದ್ರೆ ಒಂದು ಮಣೆಯ ರೂಪದ ಆಸನ ಅಥವಾ ಒಂದು ಬಟ್ಟೆಯ ರೂಪದ ಆಸನ ಅಂತ ಹೀಗೆಲ್ಲ ಕೇಳಿ ಬರ್ತದೆ. ಅಂತ ಆಸನವನ್ನು ಇಟ್ಕೊಂಡು ಅದ್ರ ಮೇಲೆ ಮೃದುವಾದ ದರ್ಭೆಗಳನ್ನು ಇಟ್ಕೋಬೇಕು ಅಂತ ಇಲ್ಲಿ ಕಾಣಿಸ್ತದೆ ನಮಗೆ. ಅಥವಾ ಆ ಶ್ಲೋಕದ ಶಬ್ದಗಳನ್ನು ನೋಡಿದ್ರೆ ಕೆಳಗೊಂದು ಬೇರೆ ಯಾವುದೋ ಆಸನ, ಅದರ ಮೇಲೆ ದರ್ಭೆಗಳ ಆಸನ ಅಂತಾನೇನು ಅರ್ಥ ಮಾಡ್ಬೇಕಾಗಿಲ್ಲ. ಮೃದುವಾದ ದರ್ಭೆಗಳನ್ನು ತಂದು ದರ್ಭೆಗಳ ಮೂಲಕವೇ ಆಸನವನ್ನು ಮಾಡ್ಕೋಬೇಕು ಅನ್ನುವುದೇ ಅಲ್ಲಿ ಹೆಚ್ಚು ಯೋಗ್ಯವಾದಂತಹ ಅರ್ಥ. ನಮಗಿದು ಭಗವದ್ಗೀತಾದಲ್ಲಿ ಬೇರೆ ಸಂದರ್ಭದಲ್ಲಿ ಕೇಳಿ ಗೊತ್ತಿದೆ. ಚೈಲ ಅಜಿನ ಕುಶೋತ್ತರಂ ಅಂತ. ಕುಶ ಅಂದ್ರೆ ದರ್ಭೆ, ಅಜಿನ ಅಂದ್ರೆ ಕೃಷ್ಣಾಜಿನ ಮೊದಲಾದದ್ದು, ಅದರ ಮೇಲೊಂದು ಬಟ್ಟೆ, ಈ ಮೂರು ಅಲ್ಲಿವೆ. ಅನುಗುಣವಾಗಿ ಯಾವುದನ್ನು ಕೆಳಗೆ ಹಾಸ್ಕೋಬೇಕು, ಯಾವುದನ್ನು ಮೇಲೆ ಹಾಸ್ಕೋಬೇಕು ಅನ್ನೋದನ್ನು ಸಾಧಕ ತಾನೇ ತೀರ್ಮಾನ ಮಾಡಬೇಕು. ಇದೇ ಕೆಳಗಿರ್ಬೇಕು, ಇದೇ ಮೇಲಿರ್ಬೇಕು ಅಂತ ನಿರ್ಬಂಧ ಏನಿಲ್ಲ ಅಂತ ಹಿಂದೆ ನಾವು ನೋಡಿದ್ವಿ. ಕುಶ ಮೃದುವಾಗಿರ್ಬೇಕು ಅಂತ ಇಲ್ಲೇನೋ ಹೇಳಿದ್ರು. ಅನೇಕ ಬಾರಿ ಕುಶ ಅಂತ ಅನ್ನೋದು ಮನುಷ್ಯನ ಅಂಗಾಂಗಗಳನ್ನು ಚುಚ್ಚುವಂಥದ್ದಾಗಿರ್ತದೆ. ಆದ್ರಿಂದ ಕೆಳಗೆ ದರ್ಭೆಗಳನ್ನು ಹಾಸಿ ಅದ್ರ ಮೇಲೊಂದು ಬಟ್ಟೆಯನ್ನ ಇಟ್ಟು
ಕೆಳಗೆ ದರ್ಭವನ್ನ, ಅದರ ಮೇಲೆ ಕೃಷ್ಣಾಜನವನ್ನ, ಅದರ ಮೇಲೊಂದು ಧಾಬಳಿಯ ಅಥವಾ ಹತ್ತಿಯ ಬಟ್ಟೆ ಇದನ್ನು ಹಾಸಿಕೊಂಡು ಕೂತ್ಕೋಬೇಕು ಅಂತ ಆಗಬಹುದು. ಅನುಕೂಲಾನುಸಾರವಾಗಿ ಯಾರಿಗಾದ್ರೂ ಕೆಳಗೇನೆ ಬಟ್ಟೆ, ಅದರ ಮೇಲೆ ಕೃಷ್ಣಾಜನ, ಅದರ ಮೇಲೆ ದರ್ಭಗಳನ್ನು ಹಾಸಿ ದರ್ಭಗಳ ಮೇಲೇನೆ ಅವನಿಗೆ ಕೂತ್ಕೊಳ್ಳೋದು ಹಿತಕರ ಅಂತ ಕಂಡ್ರೆ ಹಾಗೆ ಕೂತ್ಕೋಬಹುದು. ಅಂತೂ ಸ್ಥಿರ ಸುಖಂ ಆಸನಂ. ನಾವು ಕೆಳಗೆ ಮಾಡಿಕೊಳ್ಳುವಂತಹ, ಕಲ್ಪಿಸಿಕೊಳ್ಳುವಂತಹ ಆಸನವು ಯಾವುದ್ರ ಮೇಲೆ ನಾವು ಕೂತ್ಕೋತೀವಲ್ಲ ಆ ಆಸನವು ಸ್ಥಿರವಾದ್ದು, ನಮಗೆ ಸುಖಕರವಾದಂತಹದ್ದು ಆಗಿರಬೇಕು. ಮತ್ತೆ ನಾವು ಪದ್ಮಾಸನ ಇತ್ಯಾದಿ ಆಸನದಲ್ಲಿ ಕೂತ್ಕೋತೀವಲ್ಲ ಆ ಆಸನವು ಕೂಡ ಸ್ಥಿರವಾದದ್ದು, ನಮಗೆ ಅನುಕೂಲಕರವಾದಂತಹದ್ದು ಆಗಿರಬೇಕು. ನಮ್ಮ ಶಿರಸ್ಸು ಮತ್ತೆ ಕುತ್ತಿಗೆ ಎಲ್ಲ ನೇರವಾಗಿರ್ಬೇಕು. ಭಗವದ್ಗೀತಾದಲ್ಲಿ ಬಂದಿದೆ, ಅಂಗಾಂಗಗಳನ್ನ ನ ವಿಕಂಪಯೇತ್, ಅಲುಗಾಡಿಸಬಾರದು. ಮೂಗಿನ ತುದಿಯನ್ನು ನೋಡ್ತಾ ಆ ಧ್ಯಾನವನ್ನು ಮಾಡಬೇಕು. ಪರಮಾತ್ಮನನ್ನ ಧ್ಯಾನಿಸ್ತಾ ಒಂದ್ ವೇಳೆ ಮನಸ್ಸು ಬೇರೆ ಕಡೆ ಚಂಚಲಾಗಿ ಹೋದ್ರೂ ಅದನ್ನು ಮತ್ತೆ ಹಿಡಿದು ತನ್ನಲ್ಲಿಗೆ ತಗೊಂಡ್ಬರ್ಬೇಕು. ಯೋಗದ ಒಂದು ರಹಸ್ಯ ಇದು. ಹೇಗೆ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬಹಳ ಸೂಕ್ಷ್ಮವಾದಂತಹ ಕಾರ್ಯ. ಪರಮಾತ್ಮನಲ್ಲಿ ಆ ಮನಸ್ಸನ್ನ ಏನಾದರೂ ಮಾಡಿ ಇಡುವ ಪ್ರಯತ್ನ ಮಾಡಬೇಕು. ನಮ್ಮ 5 ಜ್ಞಾನೇಂದ್ರಿಯಗಳು ಕೂಡ ಮನಸ್ಸಿನ ಹತೋಟಿಯಲ್ಲಿರಬೇಕು. ಹೀಗೆ ಆತ ಮಾಡಿದ್ದಾದ್ರೆ ಪ್ರಾಣ, ಅಪಾನ ಇವೆಲ್ಲ ಆತನ ವಶ ಆಗ್ತವೆ. ಪ್ರಾಣವಾಯು ಅವನಿಗೆ ಸಿದ್ಧವಾದ್ರೆ ಪ್ರಾಣೇಹಿ ವಶಮಾಪನ್ನೆ ಯೋಗ ಸಿದ್ಧಿ ಧ್ರುವ ಭವೇತ್. ಒಂದು ನಿರ್ದಿಷ್ಟವಾದಂತಹ ಯೋಗ ಸಿದ್ಧಿ ಆತನಿಗೆ ಆಗ್ತದೆ. ನಮ್ಮ ಶರೀರವನ್ನ ನಾವು ಪರಿಗಣಿಸಬೇಕು ಮೊದಲು. ಈ ಶರೀರಂ ಚಿಂತೆಯತ್ ಸರ್ವಂ ವಿಪಾಟ್ಯ ಚ ಸಮೀಪತಃ ಅಂತರ್ದೇಹಗತಿಂ ಚಾಪಿ ಪ್ರಾಣಾನಾಂ ಪರಿಚಿಂತೆಯೇತ್. ಪ್ರಾಣ, ಅಪಾನಾದಿ ವಾಯುಗಳು ಒಳಗೆ ಓಡಾಡ್ತಾ ಇರುವುದನ್ನ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು. ಮುಂದೆ ಈ ಪ್ರಾಣವಾಯು ಶಿರಸ್ಸಿನಲ್ಲಿದೆ, ಅಗ್ನಿಯಲ್ಲಿದೆ. ಶಿರಸ್ಸಿನಲ್ಲಿದ್ದು ಅಗ್ನಿಯಲ್ಲಿದ್ದು ಶಿರಸ್ಸನ್ನ ಮತ್ತೆ ಶರೀರವನ್ನು ಅಗ್ನಿಯನ್ನು ರಕ್ಷಿಸ್ತದೆ. ದೇಹದ ಎಲ್ಲಾ ಕೆಲಸಗಳನ್ನು ಕೂಡ ಅದು ಮಾಡಿಕೊಡ್ತದೆ ಅಂತನ್ನುವ ತಿಳುವಳಿಕೆ, ಅನುಸಂಧಾನ ನಮಗಿರಬೇಕು. ಆ ಪ್ರಾಣ ಅಂತನ್ನುವನು ಪರಮಾತ್ಮನು ಕೂಡ ಆಗಿದ್ದಾನೆ. ಅವನು ನಮ್ಮ ಬುದ್ಧಿ, ಮನಸ್ಸು, ಅಹಂಕಾರ ಇತ್ಯಾದಿಗಳಲ್ಲೆಲ್ಲ ಆಶ್ರಿತನಾಗಿದ್ದಾನೆ. ಪ್ರಾಣ ಶಬ್ದದಿಂದ ಪರಮಾತ್ಮನನ್ನು ಹೇಳಬಹುದು, ಪರಮಾತ್ಮನನ್ನೇ ಮುಖ್ಯವಾಗಿ ಹೇಳಬೇಕು. ಮತ್ತೆ ಆ ಪರಮಾತ್ಮನ ಅಧೀನರಾದಂತಹ ಉಳಿದ ದೇವತೆಗಳೇನಿದ್ದಾರೆ ಅವರು ಅನೇಕ ಕಾರ್ಯಗಳನ್ನ ಮಾಡ್ತಾರೆ. ಅದರಲ್ಲಿ ಅಪಾನ ಮಾಡುವುದು ಯಾವುದನ್ನ? ವಹನ್ ಮೂತ್ರಂ ಪುರೀಶಂ ಚ ಸದಾ ಅಪಾನಃ ಪ್ರವರ್ತತೆ. ಈ ಅಪಾನದ ಕಾರ್ಯ ವಿಸರ್ಜನೆ. ಇನ್ನ ಉದಾನದ ಪ್ರವೃತ್ತಿ ಏನು? ಧಾತುಗಳೆಲ್ಲವನ್ನು ಕೂಡ ಆತ ಮೇಲೆ ತಗೊಂಡು ಹೋಗ್ತಾನೆ. ಉದೀರಯನ್ ಸರ್ವಧಾತೂನ್ ಅತಃ ಊರ್ಧ್ವಂ ಪ್ರವರ್ತತೆ. ಉದಾನ ಇತಿ ತಂ ವಿದ್ಯುಹು ಅಧ್ಯಾತ್ಮ ಕುಶಲಾಹ ಜನಾಹ. ಅವನನ್ನ ಅಧ್ಯಾತ್ಮ ಜ್ಞಾನಿಗಳಾದ ಜನ ಈ ರೀತಿಯಾಗಿ ವರ್ಣಿಸ್ತಾರೆ. ಸಂಧಿ ಸಂಧು ನಿವಿಷ್ಟ ಸರ್ವಚೇಷ್ಟಾ ಪ್ರವರ್ತಕ ಶರೀರೇಶು ಮನುಷ್ಯಾಣಂ ವ್ಯಾನ ಇತ್ಯುಪದಿಶ್ಯತೆ. ವ್ಯಾನ ನಾಮಕನಾದ ವಾಯು ಶರೀರದೊಳಗೆಲ್ಲ ಪ್ರವರ್ತಕನಾಗಿರ್ತಾನೆ. ಸಮಾನ ನಾಮಕ ವಾಯು ನಮ್ಮ ಎಲ್ಲ ಸಪ್ತ ಧಾತುಗಳಲ್ಲೂ ಅಗ್ನಿಯಲ್ಲೂ ವ್ಯಾಪ್ತನಾಗಿರ್ತಾನೆ. ಆ ಚೇಷ್ಟೆಗಳನ್ನ ಆತ ಮಾಡಿಸ್ತಾನೆ.
ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವಂಥ 5 ಶಬ್ದಗಳನ್ನ ನಾವಿಲ್ಲಿ ನೋಡಿದ್ವಲ್ಲ, 5 ವಾಯುಗಳನ್ನ. ಇವು 5 ಶಬ್ದಗಳು ಕೂಡ ಪರಮಾತ್ಮನನ್ನೇ ಹೇಳ್ತವೆ ಅಂತ ಕೂಡ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಶಬ್ದಗಳು ಹೇಗೆ ಹೇಳ್ತವೆ ಅನ್ನೋದನ್ನ ತೈತ್ತರೀಯ ಉಪನಿಷತ್ತಿನ ಭಾಷ್ಯಕ್ಕೆ ಅನುಸಾರವಾಗಿ ನಾವು ನೋಡಬೇಕು. ವ್ಯಾಹೃತಿ ಪ್ರತಿಪಾದ್ಯವಾದ ಭಗವಂತನ ರೂಪಗಳು, ಅವುಗಳ ಸ್ಥಾನಗಳು, ಇದನ್ನು ವರ್ಣನೆ ಮಾಡುವಂತಹ ಒಂದು ಉಪನಿಷತ್ತು. ಆ ಉಪನಿಷತ್ ಭಾಗದಲ್ಲಿ ಭಾಷ್ಯ ನಮಗೆ ಕಾಣಿಸ್ತದೆ. ಪ್ರಕೃಷ್ಟ ನಯನಾತ್ ಪ್ರಾಣ, ಪ್ರಾಣ ಎಂಬಲ್ಲಿ ಪ್ರ ಅನ ಅಂತ ಹೀಗಿದೆ. ಪ್ರ ಅಂತನ್ನುವ ಉಪಸರ್ಗ ಶ್ರೇಷ್ಠ, ಶ್ರೇಷ್ಠ ರೀತಿಯಿಂದ ಹೀಗೆಲ್ಲ ಅರ್ಥವನ್ನು ಹೇಳ್ತದೆ. ಅನ ಅಂದರೆ ಚಟುವಟಿಕೆ ಮಾಡುವುದು ಅಂತ ಹೀಗರ್ಥ. ಪ್ರಕೃಷ್ಟ ನಯನಾತ್, ದೇವತೆಗಳನ್ನೆಲ್ಲ ಊರ್ಧ್ವಲೋಕಕ್ಕೆ ಈತ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಆತನಿಗೆ ಪ್ರಾಣ ಅಂತ ಹೆಸರು. ಪ್ರ ಅಣಯತಿ, ಅನಚೇಷ್ಟ ಮಾಡಿ ಅವರನ್ನೆಲ್ಲರನ್ನೂ ಮೇಲಕ್ಕೆ ಸೆಳೆಯುವವನಾದ್ರಿಂದ ಅವನಿಗೆ ಪ್ರಾಣ ಅಂತ ಹೆಸರಿದೆ. ಅಪಾನಃ ಅವಾಂಗ್ನಯನಾಧರಿಹಿ, ದೈತ್ಯರನ್ನ, ತಾಮಸರನ್ನ ಅಧೋಲೋಕಕ್ಕೆ ತಗೊಂಡು ಹೋಗೋದ್ರಿಂದ ಆತನಿಗೆ ಅಪ ಅನ ಅಂತ ಕರೀತಾರೆ. ಅವನಿಗೆ ವ್ಯಾನ ಅಂತ ಕೂಡ ಹೆಸರಿದೆ. ಯಾಕೆ? ವಿವಿಧಂ ನಯನಾದ್ವ್ಯಾನ, ವಿವಿಧ ರೀತಿಯಿಂದ ಜೀವರನ್ನು ಪ್ರೇರಿಸ್ತಾನೆ. ಸಾತ್ವಿಕರನ್ನು ಒಂದು ರೀತಿಯಿಂದ, ರಾಜಸರನ್ನು ಒಂದು ರೀತಿಯಿಂದ, ತಾಮಸರನ್ನು ಒಂದು ರೀತಿಯಿಂದ, ಹೀಗೆಲ್ಲ ಆತ ಪ್ರೇರಿಸುವುದರಿಂದ ಆತನಿಗೆ ವ್ಯಾನ ಅಂತ ಹೀಗೆ ಕರೀತಾರೆ. ಉದಾನ ಎಂಬ ಶಬ್ದದಿಂದ ಭಗವಂತ ಹೀಗೆ ವಾಚ್ಯನಾಗಿದ್ದಾನೆ. ಬೃಹದಾರಣ್ಯಕ ಭಾಷ್ಯದ ಒಂದು ಪ್ರಸಂಗದಲ್ಲಿ ಉನ್ನೇತೃತ್ವಾದ ಉದಾನಾಖ್ಯ ತಸ್ಯ ಶ್ರೀಹಿ ಆಶ್ರಯ ಸದಾ, ಲಕ್ಷ್ಮೀದೇವಿ ಉದಾನ ಎಂಬ ಶಬ್ದದಿಂದ ವಾಚ್ಯಳು. ಯಾಕಂದ್ರೆ ಸಾತ್ವಿಕರನ್ನ ಊರ್ಧ್ವಲೋಕಕ್ಕೆ ಕರ್ಕೊಂಡು ಹೋಗುವುದರಿಂದ ಆ ಲಕ್ಷ್ಮೀದೇವಿ ವಾಯುವಿಗೆ ಆಶ್ರಯಗಳು ಅಂತ ಅಲ್ಲಿ ಬಂದಿರೋದು. ಅದೇ ಅನುಸಂಧಾನವನ್ನು ನಾವು ಪರಮಾತ್ಮನ ಕುರಿತಾಗಿ ಕೂಡ ಇಟ್ಕೊಳ್ಬಹುದಾಗಿದೆ. ಆದ್ರಿಂದ ಪರಮಾತ್ಮನು ಕೂಡ ಉದಾನ ಆಗಿದ್ದಾನೆ. ಅದಲ್ಲದೆ ಛಾಂದೋಗ್ಯದಲ್ಲೂ ಕೂಡ ಪ್ರಧಾನವಾಯುರಾಕಾಶ ಸಾರ್ವಜ್ಞಾತ್ ಉನ್ನತೇಸ್ತಥಾ ಉದಾನಃ, ಪ್ರಧಾನವಾಯು ಎಲ್ಲರಿಗಿಂತ ಉನ್ನತನಾದ್ರಿಂದ ಉದಾನನಾಗಿದ್ದಾನೆ. ಪ್ರಧಾನವಾಯು ಮತ್ತೆ ಲಕ್ಷ್ಮೀ ಇಬ್ಬರು ಕೂಡ ಉದಾನ ಶಬ್ದ ವಾಚ್ಯರಾಗಿರುವುದು ಪರಮಾತ್ಮ ಉದಾನ ಶಬ್ದ ವಾಚ್ಯನಾಗಿರುವುದರಿಂದಲೇ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಈ 2 ಕಾರಣಗಳೇ ಮುಖ್ಯವಾಗಿ ಪರಮಾತ್ಮನನ್ನು ಕೂಡ ಉದಾನ ಎಂಬ ಶಬ್ದದಿಂದ ಹೇಳ್ತವೆ. ಮುಂದೆ ಕೊನೆಯದಾಗಿ ಸಮಾನ ಅನ್ನುವ ಶಬ್ದ. ಸಮಾನ ಎಂಬ ಶಬ್ದದ ನಿರ್ವಚನ ನೇರವಾಗಿ ಸರ್ವಮೂಲದಲ್ಲಿ ಎಲ್ಲಿಯೂ ಬಂದಂತೆ ನನಗೆ ಕಾಣುವುದಿಲ್ಲ. ಸಾಮಚಾಸವು ಸಮತ್ವತಃ ಅಂತ ತೈತ್ರೀಯ ಉಪನಿಷತ್ತಿನ ಭಾಷ್ಯದಲ್ಲೇ ಈ ಹಿಂದೆ ನಾವು ಪ್ರಾಣ, ಅಪಾನ, ವ್ಯಾನ ಅನ್ನೋದನ್ನೇನು ನೋಡಿದ್ವಿ, ಅಲ್ಲಿಯೇ ಬರುವಂತ ಅರ್ಥ ಇದೊಂದು. ಆತ ಋಗ್ಯಜುಸ್ಸಾಮ ಇತ್ಯಾದಿ ಶಬ್ದಗಳಿಂದ ಹೇಗೆ ವಾಚ್ಯನಾಗಿದ್ದಾನೆ ಅಂದ್ರೆ ಸಮನಾಗಿರುವುದರಿಂದ ಸಾಮ ಎಂಬ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಸಮನಾದ್ರಿಂದಲೇ ಸಮಾನನೂ ಕೂಡ ಆಗಿದ್ದಾನೆ ಅಂತ ನಾವು ತಿಳ್ಕೋಬಹುದಾಗಿದೆ. ಹೀಗೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅನ್ನುವ ಶಬ್ದಗಳಿಂದ ಭಗವಂತನೇ ವಾಚ್ಯನಾಗಿದ್ದಾನೆ. ಉಳಿದ ಆ ಪ್ರಾಣವಾಯುಗಳ, ಮುಖ್ಯ ಪ್ರಾಣನ ರೂಪಗಳು ಇವೆಲ್ಲವೂ ಕೂಡ ಆತನ ಹೆಸರನ್ನೇ ಪಡೆದಿವೆ. ಪ್ರಾಣಾನಾಂ ಸನ್ನಿಪಾತೇಷು ಸಂಸರ್ಗಾತ್ ಯಹ ಪ್ರಜಾಯತೆ ಊಷ್ಮಾ ಸೋಗ್ನಿರಿತಿ ಜ್ಞೇಯ. ಈ ಪ್ರಾಣವಾಯುಗಳು, ಈ ವಾಯುಗಳು ನಮ್ಮ ಶರೀರದಲ್ಲಿ ಏನು ಸಂಚಾರ ಮಾಡ್ತಾ ಇರ್ತವೆ, ಅವುಗಳಿಂದ ಉಂಟಾಗುವಂಥ ಒಂದು ಉಷ್ಣಾಂಶ, ಅದಕ್ಕೆ ಅಗ್ನಿ ಅಂತ ಹೆಸರು ಹೇಳ್ತಾರೆ. ಇದೇ ನಮ್ಮ ದೇಹದ ಆಹಾರವನ್ನ, ನಾವು ತಿಂದ ಆಹಾರವನ್ನ ಪಚನ ಮಾಡುವಂಥ ಅಗ್ನಿ ಇದೇ ಆಗಿದೆ. ಅಪಾನ ಪ್ರಾಣಯವರ ಮಧ್ಯೆ, ಅಪಾನ ಮತ್ತು ಪ್ರಾಣಗಳ ನಡುವೆ ಈ ಪ್ರಾಣಾಪಾನದಿಬ್ಬರೂ ಕೂಡ ಆಶ್ರಿತರಾಗಿದ್ದಾರೆ. ಇವರೆಲ್ಲರನ್ನು ಸೇರಿಸಿ ಸಮಾನ ವಾಯುವು ಆ ಅಗ್ನಿಯನ್ನ ನಾವು ತಿಂದಂತಹ ಆಹಾರವನ್ನು ಜೀರ್ಣವನ್ನಾಗಿ ಮಾಡ್ತಾನೆ.
ಅಧಸ್ತ್ವಗ್ನಿರಪಾನೇನ ಪ್ರಾಣೇನ ಪರಿಪಾಲ್ಯತೆ. ದೇಹದ ಕೆಳಭಾಗದಲ್ಲಿ ಅಗ್ನಿಯ ರಕ್ಷಣೆ ಈ ಅಪಾನನಿಂದ ಆಗ್ತದೆ. ಹಿಂಭಾಗದಲ್ಲಿ ಅಗ್ನಿಯ ರಕ್ಷಣೆ ಸಮಾನನಿಂದ ಆಗ್ತದೆ. ಸಮಾನನಿಂದಲೇ ಅಗ್ನಿಯ ಒಂದು ಗತಿ, ಅಗ್ನಿಯ ಕಾರ್ಯ ದೇಹದಲ್ಲೆಲ್ಲ ಆಗ್ತದೆ. ಶರೀರ ಮಧ್ಯೆ ನಾಭಿ ಸ್ಯಾತ್. ನಾಭಿ ಶರೀರ ಮಧ್ಯದಲ್ಲಿರ್ತದೆ. ಆ ನಾಭಿಯಲ್ಲಿ ಅಗ್ನಿ ಇರ್ತಾನೆ. ನಾಭಿ ಅಥವಾ ನಾಭಿಯ ಸಮೀಪ ಅಂತ ನಾವು ತಿಳ್ಕೊಳ್ಬಹುದು. ಅವನಲ್ಲಿ ಎಲ್ಲಾ ಪ್ರಾಣಿಗಳು ಕೂಡ, ಅಗ್ನಿಯಲ್ಲಿ ಎಲ್ಲಾ ಪ್ರಾಣಿಗಳು ಆಶ್ರಿತ ಆಗಿವೆ. ಅವನ ಚಟುವಟಿಕೆಯನ್ನು ಅವಲಂಬಿಸಿಯೇ ಬದುಕ್ತವೆ ಅಂತ ಅದರ ಅರ್ಥ. ಪಕ್ವಾಶಯ ಸ್ವಧೋ ನಾಭೇಹೆ. ನಾವು ತಿನ್ನುವಂತಹ ಆಹಾರ, ಆ ಆಹಾರ ಎಲ್ಲಿ ಜೀರ್ಣ ಆಗಬೇಕು ಆ ಕೋಶ ನಾಭಿಯ ಕೆಳಗೆ ಕಂಡು ಬರ್ತದೆ. ನಾಭಿಯ ಮೇಲ್ಭಾಗದಲ್ಲಿ ಆಮಾಶಯ ಅಂದ್ರೆ ನಾವು ತಿಂದ ಆಹಾರ ಜೀರ್ಣ ಆಗದೇ ಇರುವಂತಹ ಸ್ಥಿತಿ ಏನಿರ್ತದಲ್ಲ ಅದಕ್ಕೆ ಆಮ ಅಂತ ಕರೀತಾರೆ. ಆ ಒಂದು ಆಹಾರದ ಭಾಗ ನಾಭಿಯ ಮೇಲ್ಭಾಗದಲ್ಲಿದೆ. ಸರ್ವ ಪ್ರಾಣಾಹ ಸಮಾಶ್ರಿತಾಹ. ಎಲ್ಲಾ ಪ್ರಾಣಿಗಳು ಕೂಡ ಆ ನಾಭಿಯ ಪ್ರದೇಶದಲ್ಲಿ ಇವೆ ಅಥವಾ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿವೆ ಅಂತ ಕೂಡ ನಾವು ಹೇಳಬಹುದಾಗಿದೆ. ಈ ಪ್ರಾಣಿಗಳೆಲ್ಲವೂ ಕೂಡ ಮೇಲೆ ಕೆಳಗೆ ಅಕ್ಕಪಕ್ಕದಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತವೆ. ಈ ಪ್ರಾಣರಿಂದ ಪ್ರಚೋದಿತವಾದಂಥ ದಶಪ್ರಾಣ ಪ್ರಚೋದಿತ ಅಂತ ಓದಿದೆ. 10 ಪ್ರಾಣರಿಂದ ಪ್ರಚೋದಿತವಾದಂತಹ ನಾಡಿಗಳು, ನಮ್ಮ ಶರೀರದಲ್ಲಿರುವಂತಹ ನರನಾಡಿಗಳು ಅನ್ನದ ರಸಗಳನ್ನ ದೇಹದಲ್ಲಿ ಎಲ್ಲಾ ಕಡೆ ತಗೊಂಡು ಹೋಗ್ತವೆ. ಅವಾವ 10 ಪ್ರಾಣಗಳು: ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ನಾಗ, ಕೂರ್ಮ, ಕ್ರಿಕಲ, ದೇವದತ್ತ ಮತ್ತು ಧನಂಜಯ ಅಂತ 10 ಪ್ರಾಣನ ರೂಪಗಳು. ಇವೆಲ್ಲವನ್ನು ಸೇರಿ ಸಮಷ್ಟಿಯಾಗಿ ಪ್ರಾಣ ಅಂತ ಹೇಳುವುದು ಇದೆ. ಇವು ಈ 10 ಪ್ರಾಣಗಳು ದೇಹದ ನರನಾಡಿಗಳಲ್ಲಿ ಹರಿಯುವುದರಿಂದ ಆ ವಾಯುವಿನ ಒತ್ತಡದಿಂದಲೇ ತಿಂದ ಒಂದು ಆಹಾರದ ರಸ ಎಲ್ಲ ಕಡೆ ಹೋಗಿ ತಲುಪ್ತದೆ. ಇದು ಆ ಯೋಗಿಗಳ ಒಂದು ಮಾರ್ಗ. ಯೋಗಿನಾಮೇಶ ಮಾರ್ಗ. ಆ ಆಸನದಲ್ಲಿ ಯೋಗಕ್ಕಾಗಿ ಕೂತಂತಹ ವ್ಯಕ್ತಿ, ಸಾಧಕ, ಮೂರ್ಧನಿ ಆತ್ಮಾನಮಾದಧೇತ್. ಆತ್ಮನನ್ನ ತನ್ನ ತಲೆಯವರೆಗೆ ತರಬೇಕು. ಮುಂದೆ ಆತ್ಮನನ್ನ ಶಿರಸ್ಸಿನ ಅಂದ್ರೆ ಹುಬ್ಬುಗಳ ಮಧ್ಯದಲ್ಲಿ ಇಟ್ಟು ಪ್ರಾಣವನ್ನು ನಿರೋಧ ಮಾಡಿ ಭಗವಂತನನ್ನ ಚಿಂತಿಸಬೇಕು. ಪ್ರಾಣಾತ್ಮಾನಂ ಚಿಂತೆಯೇ ಸನ್ನಿರುದ್ಧ ಪ್ರಾಣಾನ್ ಆತ್ಮಾನಂ ಚಿಂತೆಯೇತ್ ಪರಂ. ಅಪಾನನನ್ನ ಪ್ರಾಣದ ಅಧೀನನ್ನಾಗಿ ಮಾಡಬೇಕು. ಪ್ರಾಣನನ್ನ ಅಪಾನದ ಕರ್ಮಗಳಲ್ಲಿ ತೊಡಗಿಸಬೇಕು. ಈಗ ಪ್ರಾಣೇ ತಪಾನಂ ಯುಂಜೀತ ಪ್ರಾಣಾಂಶ ಅಪಾನ ಕರ್ಮಣಿ ಅಂತೇನು ಬಂದಿದೆ. ಆ ಕರ್ಮಗಳಲ್ಲಿ ತೊಡಗಿಸುವುದು ಅಂದ್ರೆ ತೊಡಗಿದ್ದಾನೆ ಅಂತ ನಾವು ಚಿಂತಿಸಬೇಕು ಅಂತ ಅರ್ಥ. ಪ್ರಾಣ ಅಪಾನವಾಯುಗಳ ಗತಿಯನ್ನು ತಡೆದು ಮುಂದೆ ಪ್ರಾಣಾಯಾಮದ ಚಿಂತನವನ್ನು ಮಾಡಬೇಕು. ಪ್ರಾಣಾಪಾನ ಗತಿ ವಿರುದ್ಧ ಪ್ರಾಣಾಯಾಮ ಪರೋ ಭವೇತ್. ಭಗವದ್ಗೀತಾದಲ್ಲಿ ಇದೆಲ್ಲ ಬಂದಿದ್ದಾದ್ರಿಂದ ಅಲ್ಲಿ ಈ ವಿಷಯಗಳನ್ನು ನೋಡಿದ್ದೀವಿ ಅಂತ ಇಲ್ಲಿ ನಾನು ಹೆಚ್ಚು ವಿವರಿಸಲಿಕ್ಕೆ ಹೋಗೋದಿಲ್ಲ. 5 ಪ್ರಾಣಗಳು ಕೂಡ ದೇಹದ ಒಳಗಿವೆ ಅಂತ ಅಲ್ಲಿ ನಿಯೋಜಿಸಬೇಕು ಅಂತಿದೆಯಲ್ಲ, ನಿಯೋಜಿಸಬೇಕು ಅಂತ ಅನ್ನೋದಕ್ಕೆಲ್ಲದಕ್ಕೂ ಕೂಡ ತೊಡಗಿಸಬೇಕು ಅಂತ ಅನ್ನೋದಕ್ಕೆಲ್ಲ ನಾವು ಚಿಂತನೆ ಮಾಡಬೇಕು ಅಂತಾನೆ ಅರ್ಥ. ಹಿತಮಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಯೋಗಿಯಾದವನು. ವಿಜನೇ ಸಂಹಿತಾಹಾರ ಮುನಿಹಿ ತೂಷ್ಣೀಂ ನಿರುಚ್ಛ್ವಸನ್. ಶ್ವಾಸವನ್ನು ಬಿಡದೆ ಅಂದ್ರೆ ಕುಂಭಕದ ಸ್ಥಿತಿಯಲ್ಲಿ, ಅಂತಃಕುಂಭಕದ ಸ್ಥಿತಿಯಲ್ಲಿ
ಇದೆಲ್ಲವನ್ನು ಕೂಡ ಮಾಡಬೇಕು ಅಂತ ಅದರ ಅರ್ಥ. ಇದನ್ನು ಮಾಡಿ ಶರೀರಕ್ಕೆ ದಣಿವಾದರೆ ಸ್ವಲ್ಪ ಹೊತ್ತು ಅದನ್ನು ನಿಲ್ಲಿಸಬಹುದು. ಇಲ್ಲದೆ ಹೋದರೆ ಮತ್ತೆ ಅದರ ಚಿಂತನವನ್ನು ಮುಂದುವರಿಸಬಹುದು. ಈ ಯೋಗದ ಕುರಿತಾದಂತಹ ಒಂದು ಚಿಂತನ ಮಾನಸಿಕ ಅನುಸಂಧಾನ ಸದಾ ನಡೆದಿರಬೇಕು. ಅವನ ಮನಸ್ಸು, ಆ ಯೋಗಿ ಮನಸ್ಸು ಇದರಿಂದ ಪ್ರಸನ್ನ ಆಗ್ತದೆ. ಮನಸ್ಸು ಪ್ರಸನ್ನ ಆದ್ರೆ ಪರಮಾತ್ಮ ಕಾಣುತ್ತಾನೆ. ಆ ಪರಮಾತ್ಮ ಹೊಗೆಯಿಲ್ಲದೆ ಬೆಂಕಿಯಂತೆ ಪ್ರಜ್ವಲಿಸ್ತಾ ಇರ್ತಾನೆ, ಸೂರ್ಯನಂತೆ ಪ್ರಜ್ವಲಿಸ್ತಾನೆ. ಅಣಿಮಾದಿ ಅಷ್ಟಸಿದ್ಧಿಗಳನ್ನ ಈ ಪರಮಾತ್ಮನೇ ತಾನು ಹೊಂದಿದ್ದಾನೆ. ಅದನ್ನ ಈ ಸಾಧಕರೆಲ್ಲರಿಗೂ ಕೂಡ ಕೊಡ್ತಾನೆ ಅಂತವನ್ನ ತಿಳ್ಕೊಳ್ಬೇಕು. ಯೋಗದ 10 ದೋಷಗಳೇನು ಅದನ್ನು ಹೇಳ್ತೇನೆ ಕೇಳು. ಯೋಗಕ್ಕೆ ವಿಘ್ನ ತರುವಂತ ಸಂಗತಿಗಳಿವು. ಕಾಮ, ಕ್ರೋಧ, ಭಯ, ನಿದ್ರೆ, ಸ್ನೇಹ ಮತ್ತು ವಿಪರೀತ ಭೋಜನ, ಮನಸ್ಸಿನ ಚಾಂಚಲ್ಯ, ವ್ಯಾಧಿ, ಲೋಭ, ಇವೆಲ್ಲ 10 ದೋಷಗಳು, ಯೋಗಕ್ಕೆ ಬರುವಂತ ವಿಘ್ನಗಳು. ದಶಭಿಹಿ ದೇವಕಾರಿತೈಹಿ. ಈ ವಿಘ್ನಗಳೆಲ್ಲ ಎಲ್ಲಿಂದ ಬರ್ತವೆ ಅಂದ್ರೆ ಮನೋಭಿಮಾನಿಗಳಾದಂತಹ 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳಿಗೆಲ್ಲ ಅಭಿಮಾನಿಗಳಾದಂತಹ ದೇವತೆಗಳೆಲ್ಲ ಏನಿದ್ದಾರೆ ಅವರಿಂದಲೇ ಈ ವಿಘ್ನಗಳೆಲ್ಲ ಬರ್ತವೆ. ನಮ್ಮ ಪರೀಕ್ಷೆಗಾಗಿ, ನಾವು ಹೇಗೆ ಸಾಧನೆಯನ್ನು ಮಾಡ್ತೀವಿ ಅನ್ನೋದನ್ನು ಗಮನಿಸಲಿಕ್ಕಾಗಿ ಅವರೇ ಈ ವಿಘ್ನಗಳನ್ನು ತರ್ತಾರೆ. ಆದ್ರಿಂದ ಆ ದೋಷಗಳನ್ನೆಲ್ಲ ಪರಿಹರಿಸಿಕೊಳ್ಳಿಕ್ಕೆ ನಾವು ಅವರ ಅನುಗ್ರಹವನ್ನೇ ಬಯಸಿ ಕಾರ್ಯತತ್ಪರರಾಗಬೇಕು ಅಂತ ಅದರ ಅರ್ಥ. ಯೋಗಾಂತರಾಯನ್ ಮೌನೇನ ಅಂತ ಭಾಗವತದಲ್ಲಿ ಒಂದ್ ಕಡೆ ಹೇಳ್ತಾರೆ. ಪರಮಾತ್ಮನ ಕುರಿತಾದ ಆಧ್ಯಾತ್ಮಿಕ ಸಾಧನೆಯನ್ನು ನಾವು ಮಾಡುವಾಗ ನಾವು ಯೋಗಕ್ಕೆ ನಮ್ಗೇನು ವಿಘ್ನಗಳು ಬರ್ತಾವಲ್ಲ ಅದನ್ನೆಲ್ಲ ಮೌನದ ಮೂಲಕವಾಗಿ ನಾವು ಗೆಲ್ಲಬೇಕು ಅಂತ ಈ ಪ್ರಸಂಗದಲ್ಲಿ ಇಲ್ಲೂ ಕೂಡ ಯೋಗದ ವಿಘ್ನಗಳನ್ನು ಹೇಳಿದ್ದಾರಲ್ಲ, ಅದಕ್ಕಾಗಿ ಭಾಗವತದ ನೆನಪಿಗೆ ಬಂತು. ಮೌನದ ಮೂಲಕ ಸಾಧ್ಯವಾದಷ್ಟು ಎಲ್ಲ ದೋಷಗಳನ್ನು ಕೂಡ ಮನುಷ್ಯ ಕಳ್ಕೋಬೇಕು ಅಂತ ಅದರ ಅರ್ಥ. ಕ್ರೋಧದಿಂದ ತುಟಿ ಮೀರಿದ ಮಾತು, ಕಾಮದಿಂದ ಉಚ್ಛೃಂಖಲವಾದ ವರ್ತನೆ, ಭಯದಿಂದ ಚಡಪಡಿಸುವಿಕೆ, ನಿದ್ರೆ, ಇಂಥ ಕೆಲವುಗಳನ್ನ ಮೌನದಿಂದ ಗೆಲ್ಲಬಹುದು. ಇನ್ನು ಕೆಲವನ್ನ ದೃಢವಾದ ಮನಸ್ಸಿನಿಂದ ಗೆಲ್ಲಬಹುದು. ಕಾಮಕ್ರೋಧಗಳನ್ನಾದರೂ ನಾವು ಮೌನದಿಂದ ಗೆಲ್ಲಬಹುದು ಅಂತ ಅವರ ತಾತ್ಪರ್ಯ. ಯೋಗದ 8 ಗುಣಗಳು ಯಾವುದು? ಅಣಿಮ, ತೀರ ಚಿಕ್ಕ ವಸ್ತುವಿನ ರೂಪವನ್ನು ತಾಳುವುದು. ಮಹಿಮ, ಬಹಳ ವ್ಯಾಪ್ತವಾದ ಎಲ್ಲ ಕಡೆ ಹರಡಿದ ರೂಪವನ್ನು ತಾಳುವುದು. ಭಾಗವತದ 11ನೇ ಸ್ಕಂದದ 15ನೇ ಅಧ್ಯಾಯದ 4-5 ಶ್ಲೋಕಗಳಲ್ಲೆಲ್ಲ ಇವುಗಳ ಅರ್ಥವನ್ನು ವಿವರಿಸ್ತಾರೆ. ಅಣಿಮಾ ಮಹಿಮಾ ಮೂರ್ತೇಹೆ, ನಮ್ಮ ಶರೀರವನ್ನ ಅತ್ಯಂತ ಸಣ್ಣದಾಗಿ ಮಾಡಿಕೊಳ್ಳುವ ಶಕ್ತಿ, ದೊಡ್ಡದಾಗಿ ಮಾಡಿಕೊಳ್ಳುವ ಶಕ್ತಿಗೆ ಅಣಿಮ ಮತ್ತು ಮಹಿಮಾ ಅಂತ ಕ್ರಮವಾಗಿ ಹೇಳ್ತಾರೆ. ಮಹಿಮಾ ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿರುವುದು ಅಂತ ಏನು ಅರ್ಥ ಅಲ್ಲ, ದೊಡ್ಡದಾಗಿ ಮಾಡಿಕೊಳ್ಳುವುದು ಅಂತ ಅರ್ಥ. ಪ್ರಾಪ್ತಿ ಅಂದ್ರೆ ಪ್ರಾಪ್ತಿ ಇಂದ್ರಿಯೈಹಿ, ನನ್ನ ಶರೀರದೊಳಗೆ ನಾನಿದ್ದು ದೂರದಲ್ಲಿರುವಂತಹ ವಿಷಯಗಳನ್ನ ಇನ್ನೊಬ್ಬರ ಇಂದ್ರಿಯಗಳ ಮೂಲಕ ಗ್ರಹಿಸುವ ಸಾಮರ್ಥ್ಯ. ನೀವು ದೂರದಲ್ಲಿದ್ದೀರಿ, ನಿಮ್ಮ ಇಂದ್ರಿಯಗಳ ಮೂಲಕ ನೀವು ನೋಡಬಹುದಾದ್ದೆಲ್ಲವನ್ನು ನಾನು ನೋಡಬಹುದು. ಇದಕ್ಕೆ ಪ್ರಾಪ್ತಿ ಇಂದ್ರಿಯೈಹಿ ಅಂತ ಹೇಳ್ತಾರೆ. ಮುಂದೆ ಪ್ರಾಕಾಶ್ಯ ಅನ್ನುವುದು. ಪ್ರಾಕಾಶ್ಯಂ ಶ್ರುತದೃಷ್ಟೇಶು ಶಕ್ತೇ ಪ್ರೇರಣೆ ಮೀಶಿತ ಅಂತ. ಪ್ರಾಕಾಶ್ಯ ಅಂದ್ರೆ ನಾವು ಕೇಳಿದ ನೋಡಿದ ಎಲ್ಲ ವೇದಗಳ ಎಲ್ಲ ಶಾಸ್ತ್ರಗಳ ಅರ್ಥಗಳನ್ನ ಈಗ ಅಧ್ಯಯನಲ್ಲಿದೆ ನಾವೇ ತಿಳಿದುಕೊಳ್ಳುವುದು. ಇದಕ್ಕೆ ಪ್ರಾಕಾಶ್ಯ ಅಂತ ಹೇಳ್ತಾರೆ. ಹಿಂದೆ ನಾವು ಇದನ್ನ ಕೇಳಿದ್ದೇವೆ, ಹಿಂದಿನ ಜನ್ಮಗಳಲ್ಲಿ, ಹಿಂದಿನ ನಮ್ಮ ಪ್ರಯತ್ನಗಳಲ್ಲಿ ನೋಡಿದ್ದೀವಿ, ಕೇಳಿದ್ದೇವೆ. ಆವಾಗ ನೋಡಿದ್ರೂ ಕೂಡ ಈಗ ಮತ್ತೊಮ್ಮೆ ನಾವು ಗುರುಗಳ ಮೂಲಕ ಅಧ್ಯಯನ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ. ಆದರೆ ಗುರುಗಳ ಅಧ್ಯಯನವಿಲ್ಲದೇನೆ ಈ ಸಂಗತಿಗಳನ್ನು ತಿಳ್ಕೊಳ್ಳುವುದಕ್ಕೆ ಪ್ರಾಕಾಶ್ಯ ಅಂತ ಹೇಳ್ತಾರೆ. ಲಘಿಮ ಅಂತ ಮತ್ತೊಂದು ಶಕ್ತಿ, ಅತ್ಯಂತ ಹಗುರಾಗುವ ಶಕ್ತಿ.
ಗರಿಮಾ ಅನ್ನುವ ಶಕ್ತಿಯನ್ನ ಇಲ್ಲಿ ಭಾಗವತದಲ್ಲಿ ತಗೊಂಡಿಲ್ಲ. ಹಾಗೆ ಇಲ್ಲಿಯೂ ಕೂಡ ನಮಗೆ ಈ ಮಹಾಭಾರತದ ಈ ಭಾಗದಲ್ಲಿಯೂ ಕೂಡ ಗರಿಮಾ ಅನ್ನುವ ಶಕ್ತಿ ಬಗ್ಗೆ ಬರಲಿಲ್ಲ. ಶರೀರವನ್ನು ಅತ್ಯಂತ ಭಾರವನ್ನಾಗಿ ಮಾಡ್ಕೊಳ್ಳೋದು ಅಂತ ಅದರ ಅರ್ಥ. ಅದರ ಬದಲಾಗಿ ಇಲ್ಲಿ ಪ್ರಾಕಾಶ್ಯ ಅಂತಿದೆ. ನಾವು ಅಮರಕೋಶಾದಿಗಳಲ್ಲಿ ಬೇರೆ ಕಡೆ ನೋಡುವಂತೆ ಅಣಿಮಾ ಮಹಿಮಾಚೇವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ ಚ ಅಷ್ಟಸಿದ್ಧಯ ಅಂತ ಹೀಗೆ ನೋಡ್ತೇವೆ. ಅಲ್ಲಿ ಬರುವ ಗರಿಮಾದ ಬದಲಾಗಿ ಇಲ್ಲಿ ಪ್ರಾಕಾಶ್ಯ ಅಂತಿದೆ. ಈ ಇಲ್ಲಿ ಬರುವ ಪ್ರಾಕಾಶ್ಯ ಅಲ್ಲಿ ಕಾಣಿಸುವುದಿಲ್ಲ ಆ ಬೇರೆ ಕಡೆಗಳಲ್ಲಿ ಅಂತ ಅದರ ಅರ್ಥ. ಪ್ರೇರಣಂ ಈಶಿತ, ಈಶಿತ್ವ ಅಂದ್ರೆ ತಾನು ಹೇಳಿದ್ದನ್ನ ಪ್ರತಿಯೊಬ್ಬರು ಕೂಡ ಮಾಡುವಂತೆ ಮಾಡುವುದು, ಅವರಲ್ಲಿರುವ ಶಕ್ತಿಯನ್ನ ತಾನು ಪ್ರಚೋದಿಸುವುದು. ಇಂಥ ಶಕ್ತಿಗೆ ಈಶಿತ ಅಂತ ಹೀಗೆ ಹೇಳ್ತಾರೆ. ಮುಂದೆ ಕಾಣಿಸುವಂಥದ್ದು ವಶಿತ್ವ ಅಂತ ಹೇಳಿ. ಗುಣೇಶು ಅಸಂಗ ವಶಿತ ಅಂತ ಭಾಗವತದಲ್ಲಿ ವರ್ಣನೆ ಮಾಡ್ತಾರೆ. ಅನೇಕ ಪದಾರ್ಥಗಳನ್ನು ಅನುಭವಿಸ್ತಾ ಇರುವಾಗಲೇ ಅವುಗಳಲ್ಲಿ ಅನಾಸಕ್ತಿಯಿಂದ ಇರುವುದು, ಅದನ್ನು ಅಂಟಿಸಿಕೊಳ್ಳದೆ ಇರುವುದು, ಇದಕ್ಕೆ ವಶಿತ್ವಂ ಅಂತ ವರ್ಣನೆ ಹೇಳ್ತಾರೆ. ಮುಂದೆ ಪ್ರಾಕಾಮ್ಯ ಅನ್ನೋದ್ರ ಬಗ್ಗೆ ನಾವು ನೋಡ್ತೇವೆ. ಪ್ರಾಕಾಮ್ಯ ಅಂತಂದ್ರೆ ಯತ್ ಕಾಮಃ ತದ ಅವಾಪ್ಸ್ಯತಿ, ಏನು ತನಗೆ ಅಪೇಕ್ಷೆ ಬಂದಿದೆಯೋ ಅದನ್ನು ಅನುಭವಿಸುವುದು. ಆಯಾ ವಿಷಯ ಪದಾರ್ಥ ಸುಖಕ್ಕೆ ಕಾರಣವಾದಂತಹ ವಸ್ತು ಇಲ್ಲದೆ ಹೋದ್ರೂ ಅದರ ಸುಖವನ್ನು ಅನಾಯಾಸವಾಗಿ ಅನುಭವಿಸುವುದು. ಹೀಗೆ ಅದರ ವರ್ಣನೆ ಮಾಡ್ತಾರೆ. ಭಾಗವತಕ್ಕೆ ಅನುಸಾರವಾಗಿ ಇಲ್ಲಿ ನಾವು ಕೂಡ ನೋಡಿದ್ದೀವಿ. ಗರಿಮಾ ಅನ್ನುವುದನ್ನು ಇಲ್ಲಿ ತಗೊಂಡಿಲ್ಲ. ಶಕ್ತಿ ಪ್ರೇರಣಮೇವ ಈಶಿತ್ವಂ, ಭಾಗವತ ತಾತ್ಪರ್ಯದಲ್ಲಿ ಹೀಗೆ ಹೇಳ್ತಾರೆ. ಇನ್ನೊಬ್ಬರಲ್ಲಿರುವ ಶಕ್ತಿಯನ್ನ ನಾವು ಪ್ರೇರಿಸಿ ಅವರ ಮೂಲಕ ಕಾರ್ಯಗಳನ್ನು ಮಾಡಿಸುವುದಕ್ಕೆ ಈಶಿತ್ವ ಅಂತ ಹೇಳ್ತಾರೆ. ಈಶಿತೃತ್ವ ಹೀಗೆ ಹೇಳ್ತಾರೆ. ಅಸಂಗ ಏವ ವಶಿತ್ವಂ, ವಿಷಯ ಪದಾರ್ಥಗಳನ್ನು ಅನುಭವಿಸ್ತಾ ಇದ್ದಾಗಲೂ ಕೂಡ ಅದರ ಬಗ್ಗೆ ಅಂಟಿಸಿಕೊಳ್ಳದೆ ಇರುವುದಕ್ಕೆ ವಶಿತ್ವಂ ಎಂಬ ಶಬ್ದದಿಂದ ಹೇಳ್ತಾರೆ. ಸರ್ವಾಧಿಕಾಃ ಅಣೀಮಾದ್ಯಾಃ ವಿಷ್ಣೋರ್ನಾನ್ಯಸ್ಯ ಕಸ್ಯಚಿತ್ ಸ್ವಾಭಾವಿಕಾಃ ವಿರಿಂಚಸ್ಯ ತತ್ವಸಾದಾತ್ ಪರಾಧಿಕಾಃ. ಇವೆಲ್ಲಾ ಸಿದ್ಧಿಗಳು ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಇರುವುದು ಭಗವಂತನಲ್ಲೇ, ಬೇರೆಯವರಲ್ಲಿಲ್ಲ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮನ ಅನುಗ್ರಹದಿಂದ ಬಂದಿದೆ ಹೊರತು ಸ್ವಾಭಾವಿಕವಾಗಿ ಬಂದಿಲ್ಲ. ದೇವತೆಗಳ ತಾರತಮ್ಯದಲ್ಲಿ ಕೆಳಗೆ ಬಂದಂತೆ ಆ ತಾರತಮ್ಯಗಳ ಒಂದು ಸಿದ್ಧಿಗಳ ಗುಣಮಟ್ಟ ಕಡಿಮೆ ಆಗ್ತದೆ, ಮೇಲ್ಮೇಲೆ ಹೋದಂತೆ ಅವರಲ್ಲಿ ಹೆಚ್ಚಾಗಿರ್ತದೆ. ಯಾದೃಶಾನಂದ ಕಾಮ ಸ್ಯಾತ್ ತಾದೃಶಾನಂದ ಸಂಭವ ಭೋಗಾನ್ ವಿನೈವ ಪ್ರಾಕಾಮ್ಯಂ ಅಣಿಮಾದೇಹೆ ಪೃಥಕ್ತತಃ. ಅಲ್ಲಿ ಈ ಪ್ರಾಕಾಮ್ಯ ಅನ್ನೋ ಸಿದ್ಧಿ ಬಗ್ಗೆ ನಾವು ನೋಡಿದ್ವಿ. ಪದಾರ್ಥ ಇಲ್ಲದೇನೂ ಸುಖ ಅನುಭವಿಸುವುದು. ಅದನ್ನೇ ಆ ಒಂದು ಗ್ರಂಥದ ಉದ್ಧಾರವನ್ನು ಮಾಡಿ ಆಚಾರ್ಯರು ಪ್ರಾಕಾಮ್ಯ ಅನ್ನೋದನ್ನು ವಿವರಿಸ್ತಾರೆ. ಏನು ಅಪೇಕ್ಷೆ ಬಂದಿದೆಯೋ ಆ ಸುಖವನ್ನು ಪಡೆಯುವುದು. ಭೋಗಾನ್ ವಿನೈವ, ಆ ನಿರ್ದಿಷ್ಟವಾದ ಪದಾರ್ಥದ ಭೋಗವಿಲ್ಲದೇನೆ ಅನುಭವಿಸುವುದಕ್ಕೆ ಪ್ರಾಕಾಮ್ಯ ಅಂತ ಹೀಗೆ ಹೇಳ್ತಾರೆ. ಭಾಗವತದಲ್ಲೇ ಅನೂರ್ಮಿಮತ್ವಂ ದೇಹೇಸ್ಮಿನ್ ದೂರಶ್ರವಣ ದರ್ಶನಂ ಅಂತ ಹೀಗೆ 18 ಸಿದ್ಧಿಗಳನ್ನು ಹೇಳ್ತಾರೆ. ಆ 18 ಸಿದ್ಧಿಗಳು ಈ 8 ಸಿದ್ಧಿಗಳಲ್ಲಿಯೇ ಸೇರಿಕೊಂಡು ಹೋಗ್ಬಿಟ್ಟಿವೆ. ಆದ್ರಿಂದ 8 ಸಿದ್ಧಿಗಳು ಅಂತ ಹೇಳುವುದು ಕೂಡ ಏನು ತಪ್ಪಲ್ಲ, ಇದು ಶಾಸ್ತ್ರದ ಅಭಿಪ್ರಾಯ. ಆ 18 ಸಿದ್ಧಿಗಳಲ್ಲಿ ಮೊದಲನೇದು ಅನೂರ್ಮಿಮತ್ವಂ. ಇದನ್ನು ಕೂಡ ಭಾಗವತದ 11ನೇ ಸ್ಕಂದದ 15ನೇ ಅಧ್ಯಾಯದ 6, 7, 8ನೇ ಶ್ಲೋಕಗಳಲ್ಲಿ ಹೇಳ್ತಾರೆ. ಅಸ್ತಿ ಜಾಯತೆ ವರ್ಧತೆ ಪರಿಣಮತೆ ಅಪಕ್ಷೀಯತೆ ನಶ್ಯತಿ ಅನ್ನುವಂಥ 6 ಬಗೆಯ ತರಂಗಗಳು, ಸಂಸಾರ ಸಾಗರದಲ್ಲಿ ಬರುವಂತಹ ತರಂಗಗಳು. ಜೀವನ ಅಸ್ತಿತ್ವ, ಗರ್ಭಕ್ಕೆ ಬರುವುದು, ಹುಟ್ಟುವುದು, ಬೆಳೆಯುವುದು, ಮುಂದೆ ಆ ದೇಹದಲ್ಲಿ ಒಂದು ಪರಿಣಾಮ ಆಗುವುದು, ಕೊನೆಗೆ ಅಪಕ್ಷೀಯತೆ, ಅದು ನಾಶದ ಕಡೆಗೆ ಹೋಗುವುದು, ಕ್ಷೀಣವಾಗುವುದು ಅಂತ ಅರ್ಥ. ಅಪಕ್ಷೀಯತೆ ಅಂದ್ರೆ ಕ್ಷೀಣವಾಗುವುದು, ಮತ್ತೆ ದಶ್ಯತೆ ಅಂದ್ರೆ ಕೊನೆಗೆ ನಾಶ ಹೊಂದುವುದು. ಇವುಗಳೆಲ್ಲ 6 ಊರ್ಮಿಗಳು ಅಂತ ಕರೀತಾರೆ. ಅನೂರ್ಮಿಮತ್ವ ಅಂದ್ರೆ ನಾವು ಈ ಭೌತ ಶರೀರದಲ್ಲಿದ್ದೂ ಕೂಡ ಇದೆಲ್ಲದಕ್ಕೆ ಬಲಿಯಾಗದಂತೆ
ಬದುಕುವುದು. ಇದಕ್ಕೆ ಅನೂರ್ಣಿಮತ್ವ ಸಿದ್ಧಿ. ಯೋಗಿಗಳಿಗೆ ಇಂಥ ಬದಲಾವಣೆಗಳು ಆಗೋದಿಲ್ಲ. ಅತ್ಯಂತ ದೊಡ್ಡವರಾದ್ರೂ, ತುಂಬಾ ವಯಸ್ಸಾದವರಾದ್ರೂ ಕೂಡ ಚಿಕ್ಕ ಹುಡುಗರಂತೆ ಅವರು ಕಾಣ್ಲಿಕ್ಕೆ ಇಲ್ಲಿ ಅದಕ್ಕೆಲ್ಲದಕ್ಕೂ ಕೂಡ ಇದೇ ಕಾರಣ ಆಗಿದೆ. ಮುಂದೆ ದೂರಶ್ರವಣ ದರ್ಶನಂ, ದೂರದಲ್ಲಿರುವ ವಸ್ತುಗಳನ್ನು ಕೇಳುವುದು, ಧ್ವನಿಗಳನ್ನು ಕೇಳುವುದು. ದೂರದರ್ಶನ ಅಂದ್ರೆ ದೂರದ ನೋಟವನ್ನು ಕಾಣುವುದು. ಮನೋಜವ ಅಂದ್ರೆ ಮನೋವೇಗದಿಂದ ಮತ್ತೊಂದು ಕಡೆ ಸಂಚರಿಸುವುದು. ಕಾಮರೂಪ ಅಂದ್ರೆ ಪಶುಪಕ್ಷಾದಿಗಳ ರೂಪ ಧರಿಸುವುದು. ಪರಕಾಯ ಪ್ರವೇಶ ಅಂತ ಮುಂದಿಂದು, ನಮ್ಮ ಶರೀರವನ್ನು ಒಂದು ಕಡೆ ಸುರಕ್ಷಿತವಾಗಿಟ್ಟು ಇನ್ನೊಬ್ಬರ ಶರೀರವನ್ನ ನಾವು ಪ್ರವೇಶಿಸಿ ಅಲ್ಲಿ ಕಾರ್ಯವೆಸಗುವುದು. ಸ್ವಚ್ಛಂದ ಮೃತ್ಯು, ಆಯುಷ್ಯ ಇನ್ನೂ ಇದ್ದಾಗಲೇ ತನ್ನ ಇಚ್ಛೆಯಂತೆ ಆ ಶರೀರವನ್ನು ಪರಿತ್ಯಾಗ ಮಾಡುವುದು, ಇಚ್ಛಾ ಮಾಡಿ ಅನಿಸ್ಕೊಳ್ಳುವುದು. ದೇವಾನಾಂ ಸಹ ಕ್ರೀಡಾನುದರ್ಶನ, ಈ ದೇವತೆಗಳ ಜೊತೆಗೆ ನಂದನವನ ಮೊದಲಾದ ವನಗಳಲ್ಲಿ ವಿಹಾರ ಮಾಡುವುದು. ತತ್ವಾಭಿಮಾನಿ ದೇವತೆಗಳಂತಹ ಶ್ರೇಷ್ಠ ದೇವತೆಗಳ ಜೊತೆಗೆ ನಮಗೆ ವಿಹಾರ ಸಾಧ್ಯ ಆಗೋದಿಲ್ಲ, ಬೇರೆ ದೇವತೆಗಳ ಜೊತೆಗೆ ಅಂತ ಹೇಳ್ತಾರೆ. ಯಥಾ ಸಂಕಲ್ಪ ಸಿದ್ಧಿ 9ನೇದ್ದು, ತನ್ನ ಇಚ್ಛೆಯಂತೆ ಅನ್ನಪಾನಾದಿಗಳನ್ನು ಪಡ್ಕೊಳ್ಳೋದು. ಆಜ್ಞಾ ಅಪ್ರತಿಹತ ಗತಿ, ತನ್ನ ಆಜ್ಞೆಗೆ ತಡೆ ಇಲ್ಲದಂತೆ ಎಲ್ಲಾ ಪ್ರಾಣಿಗಳು, ಎಲ್ಲಾ ಜೀವಿಗಳು ನನ್ನ ಮಾತನ್ನು ಕೇಳುವಂತೆ ಮಾಡುವುದು. ಅದ್ವಂದ್ವ ತ್ರಿಕಾಲದ್ಯತ್ವ, 3 ಕಾಲದ ಜ್ಞಾನವನ್ನು ಕೂಡ ಪಡ್ಕೊಳ್ಳುವುದು. ಪರಚಿತ್ತಾದ್ಯಭಿಜ್ಞತ್ವ, ಇತರರ ಶರೀರಗಳಲ್ಲಿ ನಾವು ಪ್ರವೇಶಿಸದೇನೆ ಅವರ ಮನಸ್ಸಿನಲ್ಲಿ ಇರುವುದನ್ನು ತಿಳ್ಕೊಳ್ಳುವಂತ ಶಕ್ತಿ. ಅವ್ರ ಒಳಗೆ ಹೋಗಿ, ಶರೀರದ ಒಳಗೆ ಹೊಕ್ಕು ಅಲ್ಲಿ ಏನ್ ನಡೆದಿದೆ ಅಂತ ನೋಡುವುದು ಬೇರೆ, ಅಲ್ಲಿ ಹೋಗದೇನೆ ಇಲ್ಲೇ ಕೂತ್ಕೊಂಡು ಅಲ್ಲಿ ಏನಿದೆ ಅಂತ ನೋಡುವುದನ್ನು ತಿಳ್ಕೊಳ್ಳೋದು. ಅಗ್ನಿಸ್ತಂಭ, ಬೆಂಕಿಯ ತಾಪ ಆಗದೆ ಇರುವಂತೆ ನೋಡ್ಕೊಳ್ಳುವುದು. ಅರ್ಕಸ್ತಂಭ, ಸೂರ್ಯನ ತಾಪ ಆಗದೆ ಇರುವಂತೆ ನೋಡ್ಕೊಳ್ಳುವುದು. ಜಲಸ್ತಂಭ, ನೀರಿನಲ್ಲಿ ಮುಳುಗುವುದು ಮೊದಲಾದಂತೆ ತಡ್ಕೊಳ್ಳುವುದು. ವಿಷಸ್ತಂಭ, ವಿಷದ ತಾಪವನ್ನು ತಡ್ಕೊಳ್ಳುವುದು. ಶಾರ್ದೂಲಾದಿ ಸ್ತಂಭ, ಹುಲಿ, ಸಿಂಹ ಮೊದಲಾದ ಕ್ರೂರ ಪ್ರಾಣಿಗಳ ಉಪಟಳವನ್ನ ತಡೆದುಕೊಳ್ಳುವುದು. ಅಪರಾಜಯ ಅಂತ 18ನೇದ್ದು, ಮನುಷ್ಯ ಯಾರಿಂದಲೂ ಪರಾಜಯ ಹೊಂದದೇ ಇರುವುದು. ಹೀಗೆ ಇಷ್ಟು 18 ಸಿದ್ಧಿಗಳನ್ನು ಹೇಳ್ತಾರೆ. ಅಣಿಮಾ ಮಹಿಮಾಚೇವ ಗರಿಮಾ ಅಂತ, ಗರಿಮಾ ಲಘಿಮಾ ತಥಾ ಅಂತ ಗರಿಮಾ ಶಕ್ತಿಯ ಬಗ್ಗೆ ನಮಗೆ ಬೇರೆ ಕಡೆಯಲ್ಲಿ ಕೇಳಿ ಬರ್ತದೆ. ಇಲ್ಲಿ ಮಹಾಭಾರತದಲ್ಲಾಗ್ಲಿ ಭಾಗವತದಲ್ಲಾಗ್ಲಿ ಗರಿಮಾದ ಬಗ್ಗೆ ಬಂದಿಲ್ಲ. ಯಾಕೆ ಅಂದ್ರೆ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಗರಿಮ್ನಃ ಶೈವ ಹೇತು ಸ್ಯಾತ್ ಮಹಿಮಾ ಹೇತುರ ಧಾರಣ. ಗರಿಮಾ ಸಿದ್ಧಿಗೆ ಕಾರಣವಾದಂಥ ಈ ಮಹಿಮಾ ಸಿದ್ಧಿಗೆ ಹೇತುವಾದಂಥ ಧಾರಣನೇ ಅದು ಕಾರಣ ಆಗ್ತದೆ. ಮಹಿಮಾ ಸಿದ್ಧಿಗೆ ಕಾರಣವಾದಂಥ ಶಕ್ತಿಯೇ ಗರಿಮಾ ಸಿದ್ಧಿಗೂ ಕಾರಣ. ಆದ್ರಿಂದ ಗರಿಮಾ ಮತ್ತು ಮಹಿಮಾ ಹೆಚ್ಚಿನದಲ್ಲ. ಗರಿಮಾ ಅಂದ್ರೆ ತೂಕ, ಮಹಿಮಾ ಅಂದ್ರೆ ಶರೀರವನ್ನು ದೊಡ್ಡದು ಮಾಡ್ಕೊಳ್ಳೋದು, ಇಷ್ಟೇ ಅರ್ಥ. ಆದ್ರಿಂದ ಗರಿಮಾ ಅಂತ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ ಅಂತ ನಾವು ತಿಳ್ಕೊಳ್ಬಹುದು. ಪ್ರಾಯೋಷ್ಟ ಸಿದ್ಧಿ ಕಥನೇಶು ಅಥೋ ನ ಪೃಥಗುಚ್ಯತೆ. ಈ ಕಾರಣದಿಂದಲೇ ಅಷ್ಟಸಿದ್ಧಿಗಳನ್ನ ಗಣನೆ ಮಾಡುವಾಗ ಗರಿಮಾವನ್ನು ಹೇಳುವುದಿಲ್ಲ, ಅದೆಲ್ಲ ಮಹಿಮಾದಲ್ಲಿ ಬಂದಿರುವುದರಿಂದ. ಪ್ರಾಕಾಶ್ಯ ಅನ್ನುವ ಸಿದ್ಧಿ ಏನಿದೆಯಲ್ಲ, ಅದು ನಮಗೆ ಬೇರೆ ಕಡೆ ಕಂಡು ಬಂದಿಲ್ಲ. ಅಲ್ಲಿ ಗರಿಮಾ ಕಂಡು ಬಂದಿದೆ, ಇಲ್ಲಿ ಗರಿಮಾ ಕಂಡು ಬಂದಿಲ್ಲ. ಇಲ್ಲಿ ಪ್ರಾಕಾಶ ಸಿದ್ಧಿ ಕಂಡು ಬಂದಿದೆ, ಅಲ್ಲಿ ಪ್ರಾಕಾಶ ಸಿದ್ಧಿ ಕಂಡು ಬಂದಿಲ್ಲ. ಮಣಿಮಾ ಮಹಿಮಾಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಶಿತ್ವಂ ಎಂಬಲ್ಲಿ. ಅಲ್ಯಾಕೆ ಪ್ರಾಕಾಶ್ಯವನ್ನು ಹೇಳಲಿಲ್ಲ ಅಂದ್ರೆ ಪ್ರಾಪ್ತಿಯನ್ನು ಹೇಳಿದ್ದಾರಲ್ಲ. ಪ್ರಾಪ್ತಿ ಅಂದ್ರೂ ಪ್ರಾಕಾಶ್ಯ ಅಂದ್ರೂ ಅವೆರಡಕ್ಕೂ ಮೂಲ ಒಂದೇ. ಪ್ರಾಕಾಶ್ಯ ಅಂದ್ರೆ ಹಿಂದೆ ಓದಿದ್ದೆಲ್ಲವೂ ಇವತ್ತು ಅಧ್ಯಯನವಿಲ್ಲದೆ ನೆನಪಾಗುವುದು. ಪ್ರಾಪ್ತಿ ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಬೇರೆ ಕಡೆ ತೊಡಗಿಸಿ ಆ ಇಂದ್ರಿಯಗಳ ಮೂಲಕ ಎಲ್ಲವನ್ನೂ ತಿಳ್ಕೊಳ್ಳುವುದು. ದೂರದಲ್ಲಿರುವ ಬೇರೆ ಬೇರೆ ಕಡೆಯಲ್ಲಿರುವ ವಿಷಯಗಳನ್ನೆಲ್ಲ ಇನ್ನೊಬ್ಬರ ಇಂದ್ರಿಯಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಾಪ್ತಿ ಅಂತಾರೆ. ಆದ್ರಿಂದ ಪ್ರಾಪ್ತಿ ಅಂದ್ರೂ ಪ್ರಾಕಾಶ್ಯ ಅಂದ್ರೂ ಒಂದೇ ಆಗಿರುವುದರಿಂದ ಅಷ್ಟಸಿದ್ಧಿಗಳನ್ನು ಗಣನೆ ಮಾಡುವಾಗ ಕೆಲವರು ಗರಿಮಾವನ್ನು ಹೇಳಿದ್ದಾರೆ, ಪ್ರಾಪ್ತಿಯನ್ನು ಹೇಳಿದ್ದಾರೆ. ಪ್ರಾಪ್ತಿಯನ್ನು ಹೇಳಿದ್ರಿಂದ
ಪ್ರಾಕಾಶ್ಯವನ್ನ ಅವರು ಬಿಟ್ಟಿದ್ದಾರೆ. ಇಲ್ಲಿ ಭಾಗವತ ಮಹಾಭಾರತಗಳಲ್ಲಿ ಪ್ರಾಕಾಶ್ಯವನ್ನು ಹೇಳಿದ್ದಾರೆ, ಆದರೆ ಗರಿಮಾವನ್ನು ಹೇಳಲಿಲ್ಲ. ಗರಿಮಾವನ್ನು ಮಹಿಮಾದಲ್ಲಿ ಸೇರಿಸಿದ್ದಾರೆ. ದೇವತೆಗಳಲ್ಲಿರುವಂತಹ ಅಣಿಮಾದಿ ಅಷ್ಟಸಿದ್ಧಿಗಳೇನಿವೆ, ಬೇರೆಯವರಲ್ಲಿರುವ 18 ಸಿದ್ಧಿಗಳಿಗೆ ಅವೇ ಮೂಲ. ಆದ್ರಿಂದ ಅಷ್ಟಾದಶ ಸಿದ್ಧಿಗಳಿಗಿಂತ, ಅರ್ಥಾತ್ 18 ಸಿದ್ಧಿಗಳಿಗಿಂತ ಅಷ್ಟಸಿದ್ಧಿಗಳು 8 ಸಿದ್ಧಿಗಳೇ ಬಹಳ ಮುಖ್ಯ. ತಜ್ಜಾಹ ಅಷ್ಟಾದಶ ಸ್ಮೃತಃ, 8 ಸಿದ್ಧಿಗಳಿಂದಲೇ ಹುಟ್ಟಿದವುಗಳು ಅಷ್ಟಸಿದ್ಧಿಗಳು. ಅಷ್ಟಸು ಅಂತರ್ಗತಾಸ್ತಾಸ್ತು ತದಪೇಕ್ಷತೆಯ ಅಲ್ಪಕಾಹ. ಆ 8 ಸಿದ್ಧಿಗಳಿಗಿಂತ ಇವು ಕಡಿಮೆ ಮಹತ್ವಗಳು ಅಂತ ಆ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಇದರ ಮತ್ತಷ್ಟು ವಿವರಗಳನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.